ಹಾಯ್ ಎಲ್ರಿಗೂ. ಎಲ್ಲರಿಗೂ ನಮಸ್ಕಾರ. ನಾನ್ ಸೌಂದರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ಚಿನ. ಅಲ್ಲಿ ಹೇಳು, ಅಲ್ಲಿ ಹೇಳು. ಹಾಯ್ ಮಾಡು, ಹೋಗ್ಲಿ ಹಾಯ್ ಮಾಡು. ಹಾಯ್ ಅನ್ನು. ಹಲೋ ಹಲೋ. ನಗತ್ತದನೆ. ಹಲೋ ಎಂಜಾಯ್ ಮಾಡ್ತಾ ಇದ್ದಾನೆ. ಓಕೆ, ಇವತ್ತು ಆಕ್ಚುಲಿ ನನಗೆ ಏನ್ ಕೆಲ್ಸನೂ ಆಗಿಲ್ಲ. ನನ್ ಮಗಳಿಗೆ ರಜಾ ಇರೋದ್ರಿಂದ ಅವಳ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅವಳು ನನಗೆ ಏನಾದ್ರು ಕೆಲಸ ಮಾಡ್ಕೊಡ್ತಾಳ ಅಂತ. ಆದ್ರೆ ಅವಳು ಏನು ಮಾಡ್ಕೊಡಲ್ಲ ಅಂತ ಗೊತ್ತು. ಪಾಪ ಇಲ್ಲೊಂದ್ ಸ್ವಲ್ಪ ಮಾಡ್ಕೊಡ್ತಾಳೆ. ಫಸ್ಟ್ನೇ ಕೆಲ್ಸ. ಇವಾಗ ನಮ್ ಮನೆ ಎಲ್ಲ ಕತ್ಲೆ ಆಗಿದೆ ಗೊತ್ತಾ. ಅಯ್ಯನ ಎಷ್ಟೊಂದ್ ಬೆಳಕ್ ಬರ್ತಿದ್ ನೋಡಿ. ಬೆಳಕೆ ಇಲ್ಲ ಇವಾಗ. ಎಷ್ಟೊಂದ್ ಬೆಳಕ್ ಬರ್ತಿತ್ತು ಅಂದ್ರೆ ಈ ಕಿಟಕಿಯಿಂದ ಆ ಕಡೆ ಮನೆಯವರು ಪಾಪ ಮಳೆಯಲ್ಲಿ ಟೆರೆಸ್ ಎಲ್ಲ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಆತರ ಶೀಟ್ ಮಾಡಿಸ್ತಾ ಇದಾರೆ. ಕಾಣಿಸ್ತಾ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ನಮಗ್ ಬೆಳಕಿಲ್ಲ. ಕತ್ಲೆ ಆಗೋಯ್ತು, ಮನೆನೇ ಕತ್ಲೆ ಆಗೋಯ್ತು. ಇನ್ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ತಂದು ಹಾಕೋಬೇಕಷ್ಟೇ ಬೆಳಕಿಗೆ. ಈ ರೂಮ್ ಆದ್ರೂ ಪರವಾಗಿಲ್ಲ, ಇಷ್ಟಾದ್ರೂ ಬರ್ತಾ ಇದೆ. ಅಡ್ಗೆ ಮನೆ ಅಂತೀನಿ, ಬೆಡ್ರೂಮ್ ಅಂತೂ ಒಂದ್ ಸ್ವಲ್ಪನೂ ಕೂಡ ಬೆಳಕೆ ಇಲ್ಲ. ಫುಲ್ಲು ಕತ್ಲೆ ತರ ಆಗೋಗಿದೆ. ನಮ್ಮಮ್ಮ ಮಲ್ಕೊಂಡಿದೆ. ಬರೀ ಮಲ್ಗತ್ ನಮ್ಮಮ್ಮ. ಫುಲ್ ಅಂದ್ರೆ ಫುಲ್ ಕತ್ಲೆ ಆಗೋಗಿದೆ. ಕೀರ್ತನ ನನಗೇನ್ ಕೆಲಸ ಮಾಡ್ಕೊಡ್ತೀಯ ಇವತ್ತು ಹೇಳು. ಏನ್ ಮಾಡ್ಕೊಡ್ಬೇಕು ಹೇಳು. ನನಗೆ ಎಲ್ಲಾನು ಮಾಡ್ಕೊಡ್ಬೇಕು. ನಿಂಗೆ ಎಲ್ಲಾನು ದಿನ ನಾನೇ ಮಾಡ್ಕೊಡತ್ತಾನೆ. ಆದ್ರೂನು ಎಲ್ಲಾನು ಮಾಡ್ಕೊಡ್ಬೇಕು ನನಗೆ ಕೆಲ್ಸ. ಫಸ್ಟ್ ಎಲ್ಲಾನು ಏನೇ ಮಾಡ್ಕೊಡ್ತೀಯಾ? ಪಾತ್ರೆ ಒಂದ್ ಬಿಟ್ಟಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದ್ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಏನೋ ಇವಾಗ ರಜಾ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ ಅಂತ. ಸರಿ, ಪಾತ್ರೆ ಬಿದ್ದಿರುತ್ತೆ ಯಾವಾಗ್ಲೂ. ಅದು ಪಾತ್ರೆ ತೊಳೆಯೋದು ನಿಂದು ಡ್ಯೂಟಿ, ಇನ್ನೆಲ್ಲ ನನ್ ಡ್ಯೂಟಿ. ಎಲ್ಲಾನು ನಾನೇ ಮಾಡ್ತಿರೋದು ಇಷ್ಟ ನಿನ್ನಿಂದ. ಸರಿ, ಇವಾಗ ಟೈಮ್ ಆಯ್ತು. ಅರ್ಧ ಗಂಟೆಲಿ ಎಲ್ಲಾ ಕೆಲ್ಸನೂ ಬೇಗ ಮುಗಿಸ್ಕೊಬಿಡೋಣ. ಅರ್ಧ ಗಂಟೆ ಅಂತೂ ಆಗಲ್ಲ, 1 hour ಅಲ್ಲಿ ನಾನ್ ಪಾತ್ರೆ ಬೆಳಗ್ತೀನಿ, ನೀನ್ ಬಾಕಿ ಕೆಲ್ಸ ಎಲ್ಲ ಮುಗಿಸ್ಬಿಡು. ಕಿಶುನ್ ಯಾರ್ ನೋಡ್ಕೊಂತಾರೆ? ಇವನನ್ನ ಯಾರು ನೋಡ್ಕೊಳೋದ್ ಬಿಡ, ಅವನೇ ಇರ್ತಾನೆ. ಹಾಯ್ ಮಾಡು ಕಿಶೋ. ಹಾಯ್ ಮಾಡು. ಹಾಯ್. ಫಸ್ಟ್ ಏನ್ ಗೊತ್ತಾ, ಬೆಳಗ್ಗೆನೆ ಸ್ನಾನ ಮಾಡಿದ ತಕ್ಷಣ ಕಣ್ಕಾಪ್ ಹಚ್ಕೊಂಡಿದ್ನಲ್ಲ, ಅದೆಲ್ಲ ಸ್ಪ್ರೆಡ್ ಆಗಿದೆ. ಅದಕ್ಕೆ ನಾನು ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ನೀನು ಬರೀ ನಿನ್ನ ನೋಡ್ಕೊಂತೀಯಾ, ಎಲ್ಲ ಮಾಡ್ತೀಯಾ, ಕೆಲ್ಸ ಮಾತ್ರ ನಾನ್ ಮಾಡ್ಬೇಕಾ? ಹೌದು. ಯಾಕೆ ನಾನ್ ಮಾಡಲ್ಲ? ಕೀರ್ತು ಕೆಲ್ಸ ಮಾಡ್ಕೊಡ್ಬೇಕು. ನೀನ್ ಒಂದ್ ಸ್ವಲ್ಪ ಕಸ ಗುಡ್ಸ್ಕೊಡಷ್ಟೆ. ನಾನು ಎಲ್ಲಾ ಮಾಡ್ತೀನಿ, ಎಲ್ಲಾ ಬಡ್ಚಿಡ್ತೀನಿ, ಎಲ್ಲಾ ಮಾಡ್ತೀನಿ. ಎಲ್ಲಾ ಮುಗ್ದಾದ್ಮೇಲೆ ಹೇಳ್ತೇನೆ ನೀನ್ ಮಾಡಿರೋದು ಇಷ್ಟೇ ಅಂತ. ಯಾವಾಗ ನನಗೆ ಹೆಂಗ್ ಆಗುತ್ತೆ ಗೊತ್ತಾ? ಹೆಂಗಾಗತ್ತೆ ಅಂತ ಹೇಳಿದ್ರೆ, ನೀನ್ ಮಾಡೋದು ಅಂತದ ದೊಡ್ಡ ಕೆಲ್ಸ. ಮನೇಲಿ ದೊಡ್ಡ ಕೆಲ್ಸ ಅಂದ್ರೆ ಇವೆಲ್ಲ ಈಸಿ. ಅದೆಲ್ಲ ಚಿಕ್ಕ ಕೆಲ್ಸ. ನಾನ್ ಮಾಡೋದ್ ಮಾತ್ರ ದೊಡ್ಡ ಕೆಲ್ಸ. ಅದಕ್ಕೆ ನಾನು ಹಂಗ ಹೇಳೋದು. ಹಂಗಾದ್ರೆ ಆ ದೊಡ್ಡ ಕೆಲ್ಸ ನಾನ್ ಮಾಡಲ್ಲ, ಮಾಡ್ತೀನಿ ಅಂತ ಹೇಳ್ತೀನಿ ಅನ್ಕೋಬೇಡ. ಪ್ಲೀಸ್ ಮಗ್ಳ ಮಾಡ್ಕೊಡೆ. ಮಾಡ್ಕೊಡ್ತೀಯಾ? ಡೀಲ್ ಮಾಡೋಣ. ಏನ್ ಡೀಲು? ನಾನ್ ಕೆಲ್ಸ ಮಾಡ್ಕೊಟ್ರೆ ನೀನ್ ನನಗೇನಾದ್ರೂ ಮಾಡ್ಕೊಡ್ಬೇಕು. ಓಕೆ. ಏನು ಫಸ್ಟ್ ಅರ್ಧ ಗಂಟೆಲಿ ಎಲ್ಲ ಕೆಲಸ ಮುಗಿಸೋಣ. ಇವ್ನ ಯಾಕೋ ಅಮ್ಮ ಅಂತ ನೋಡು ಅವ್ನ್ ತೋರ್ಸು. ಇವಾಗ ಸುಮ್ನಾಗ್ಬಿಟ್ಟ ಕಳ್ಳ. ಸರಿ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ, ಆಯ್ತಾ? ಬಾಯ್. ಯಾಕೆ ಹೇಳ್ತೀಯಾ? ಆಕ್ಚುಲಿ ಇವತ್ತು ತುಂಬಾನೇ ಬೇಜಾರ. ಬೆಳಗ್ಗೆ ಏನೋ ಫುಲ್ ಎನರ್ಜಿ ಇತ್ತು, ಆದ್ರೆ ಇವಾಗ ತುಂಬಾನೇ ಬೇಜಾರಾಗ್ತಾ ಇದೆ. ಅದು ರೀಸನ್ ಇದೆ ಬೇಜಾರಾಗೋದಕ್ಕೂನು. ಆದ್ರೆ ಏನು ಅಂತ ಹೇಳೋದಕ್ಕಾಗಲ್ಲ. ಈ ತರ ಬೇಜಾರಾಗಿರ್ಬೇಕಾದ್ರೆ ನನಗೇನಾದ್ರೂ ಒಂದು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ಮಕ್ಕಳ ಹತ್ರ ಒಂದು ಕೊಬ್ಬರಿ ಎಲ್ಲ ತುರಿಯಕ್ಕೆ ಹೇಳಿದೀನಿ. ಏನಾದ್ರೂ ಮಾಡೋಣ ಸ್ವೀಟ್ ತರ ಅಂತ. ಯಾಕೋ ಸ್ವೀಟ್ ನನಗೆ ಬೇಜಾರಾದ್ರೆ ಸ್ವೀಟ್ ತಿನ್ಬೇಕು ಅಂತ ಅನ್ಸತ್ತೆ. ಅದಕ್ಕೆ ಒಂದು ಹಾರರ್ ಮೂವಿ, ದ ಬಾಯ್ ಹಾರರ್ ಮೂವಿ ನೋಡ್ಕೊಂಡು ಏನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳ ಹತ್ರ ಕಾಯಿ ತುರಿಸ್ತಾ ಇದ್ದೀನಿ. ಮೊದ್ಲೇ ಕಾಯಿ ತುರಿ ಅಂತ ಕೊಟ್ಟಿದ್ರೆ ಇವನ್ನೆಲ್ಲ ತಿಂತಾ ಇದ್ದಾನೆ. ಎಲ್ಲ ಅವಳು ತುರ್ತಿಟ್ಟಿದ್ ಕಾಯೆಲ್ಲ ತಿಂದ್ಬಿಟ್ಟ, ಕೊಬ್ಬರಿ ಎಲ್ಲ ತಿಂದ್ಬಿಟ್ಟ. ನಾನು ಏನ್ ಸ್ವೀಟ್ ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಏನೋ ಒಂದ್ ಮಾಡ್ತೀನಿ. ಸ್ವೀಟ್ ಆಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಆ ರೆಸಿಪಿ ಎಲ್ಲ ಶೇರ್ ಮಾಡೋ ತರ ಇವತ್ತು ಮೂಡಿಲ್ಲ. ಜಸ್ಟ್ ಅದು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಏನೋ ಒಂದ್ ಮಾಡ್ತೀನಿ. ತಿನ್ಬೇಕಾದ್ರೆ ಮಾತ್ರ ಒಂದು ವಿಡಿಯೋ ಮಾಡ್ತೀನಿ ಅಷ್ಟೇ.
ಈಗಾಗ್ಲೇ ನಮ್ಮಮ್ಮ ಸ್ವೀಟ್ ಮಾಡ್ತೀನಿ ಅಂದಿತ್ತು, ಸ್ವೀಟ್ ಆಗಿದೆ. ಏನೋ ಸ್ವೀಟ್ ಮಾಡಕ್ಕೋಗಿ ಏನೋ ಆಗಿರೋದಿದು. ಕೋಕೋನಟ್ ಇಂದು ಹೋಳಿಗೆ ಹೂರ್ಣ ಮಾಡ್ತಾರಲ್ಲ ಹಂಗಾಗಿದೆ ನೋಡಿ ನೀವೇ. ಹೂರ್ಣ ಆಗಿದೆ. ಹೋಳಿಗೆ ಇಲ್ದಲೆ ಹೂರ್ಣ ಮಾತ್ರ ತಿಂತಾ ಇದೀವಿ, ಕೋಕೋನಟ್ ಹೂರ್ಣ ಚೆನ್ನಾಗಿದೆ. ಆದ್ರೂನು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದೀನಿ. ನಾಳೆ ಸಿಗೋಣ. ಬಾಯ್ ಬಾಯ್.